ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಮಾರಲ್ ಸ್ಟೋರೀಸ್. ಆಕೆ ಓಂ ಶಕ್ತಿ ದೇವಸ್ಥಾನಕ್ಕೆ ಹೋಗಬೇಕೆಂದು ಆಸೆ ಪಡುತ್ತಿದ್ದಳು. ಒಮ್ಮೆ ಆಕೆಯ ಊರಿನಲ್ಲಿ ಕೆಲವು ಹೆಂಗಸರೆಲ್ಲ ಸೇರಿ ಒಟ್ಟಿಗೆ ದೇವಸ್ಥಾನಕ್ಕೆ ಹೋಗೋಣ ಎಂದು ನಿರ್ಣಯಿಸಿದರು. ಆದ್ದರಿಂದ ಅವರ ಜೊತೆ ಆಕೆ ಕೂಡ ಓಂ ಶಕ್ತಿಗೆ ಹೋಗಬೇಕೆಂದು ತೀರ್ಮಾನಿಸಿಕೊಂಡಳು. ಆಗ ಆಕೆ ತನ್ನ ಮಗಳು ಸವಿತಾಳನ್ನು ಕರೆದು ಹೇಳುತ್ತಾಳೆ, ಸವಿ, ನಾನು ಓಂ ಶಕ್ತಿಗೆ ಹೋಗಬೇಕು ಅಂದುಕೊಳ್ಳುತ್ತಿದ್ದೇನೆ. ನಿನ್ನನ್ನು ಕರೆದುಕೊಂಡು ಹೋಗೋಣ ಅಂದುಕೊಂಡೆ. ಆದರೆ ನಿಮ್ಮ ಅಪ್ಪ ಕೆಲಸದ ಮೇಲೆ ಬೇರೆ ಊರಿಗೆ ಹೋಗಿದ್ದಾರೆ. ನಿಮ್ಮ ಅಜ್ಜಿಯನ್ನು ನೋಡಿಕೊಳ್ಳಲು ಯಾರೂ ಇಲ್ಲ. ಆಕೆಗೆ ತುಂಬ ವಯಸ್ಸಾಗಿದೆ. ಅಷ್ಟು ದೂರ ಆಕೆಯನ್ನು ಕರೆದುಕೊಂಡು ಹೋಗಲು ಸಾಧ್ಯವಿಲ್ಲ. ಆದ್ದರಿಂದ ನಿಮ್ಮ ಅಜ್ಜಿಯನ್ನು ನೋಡಿಕೊಳ್ಳಲು ನೀನು ಮನೆಯಲ್ಲಿಯೇ ಇರು. ನಾನು ಹೋಗಿ ಬರುತ್ತೇನೆ. ನಾನು ನಿನ್ನ ಫೋನ್ ಸಹ ತೆಗೆದುಕೊಂಡು ಹೋಗುತ್ತೇನೆ. ಅಲ್ಲಿಂದ ನಿಮಗೆ ಫೋನ್ ಮಾಡಲು ನನಗೆ ಒಂದು ಫೋನ್ ಬೇಕಲ್ಲವಾ? ಈ ಫೋನ್ನಿಂದ ಪಕ್ಕದ ಮನೆಯ ರಾಶಿಗೆ ನಾನು ಫೋನ್ ಮಾಡುತ್ತೇನೆ ಎಂದು ಹೇಳಿದಳು ಆ ತಾಯಿ. ಆಗ ಸವಿತಾ, ಅಮ್ಮ, ನೀನು ಧೈರ್ಯವಾಗಿ ಹೋಗು. ನಾನು ಅಜ್ಜಿಯನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತೇನೆ. ಆದರೆ ನಾವಿಲ್ಲಿ ಒಂಟಿಯಾಗಿ ಇರುತ್ತೇವೆ ಅಲ್ವಾ? ಆದ್ದರಿಂದ ನೀನು ನನಗೆ ಫೋನ್ ಕೊಡು. ನಾನೇ ಪಕ್ಕದ ಮನೆಯ ಆಂಟಿಗೆ ಫೋನ್ ಮಾಡುತ್ತೀನಿ. ಅವರ ಫೋನ್ನಲ್ಲಿ ನೀನು ಕೂಡ ಮಾತನಾಡಬಹುದು. ಯಾಕೆಂದರೆ ಆಂಟಿ ಕೂಡ ನಿಮ್ಮ ಜೊತೆ ತಾನೇ ಬರುತ್ತಾರೆ. ಅಲ್ಲದೆ ರಾಶಿ ಕಾಲೇಜ್ಗೆ ಹೋಗುತ್ತಾಳೆ ಮತ್ತು ಟ್ಯೂಷನ್ಗೆ ಎಲ್ಲಾದರೂ ಹೊರಗೆ ಹೋದಾಗ ನಿಮ್ಮ ಬಳಿ ಮಾತನಾಡಲು ಸಾಧ್ಯವಾಗುವುದಿಲ್ಲ. ನೀನು ಅಷ್ಟು ದೂರ ಹೋಗುತ್ತಿದ್ದೀಯ ತಾನೇ? ನನ್ನ ಫೋನ್ ನನಗೆ ಕೊಟ್ಟು ಬಿಡು ಎಂದು ಹೇಳುತ್ತಾಳೆ. ಆಗ ಅವರ ಅಮ್ಮ ಸರಿ ಎಂದು ಹೇಳಿ, ಯಾಕೆಂದರೆ ಪಕ್ಕದ ಮನೆಯವರ ಬಳಿ ಫೋನ್ಗಳು ಇದ್ದಾವೆ. ಅವರ ಫೋನ್ನಿಂದಲೇ ನಾನು ಮಗಳ ಜೊತೆ ಮಾತನಾಡಬಹುದು ಎಂದುಕೊಂಡರು ಆ ತಾಯಿ. ಆದ್ದರಿಂದ ಮಗಳ ಫೋನನ್ನು ಮಗಳಿಗೆ ವಾಪಸ್ ಕೊಡುತ್ತಾಳೆ. ನಾನು ಇನ್ನು ಹೋಗಿ ಬರುತ್ತೇನೆ. ನೀನು ಮನೆಯನ್ನು ಮತ್ತು ಅಜ್ಜಿಯನ್ನು ಹುಷಾರಾಗಿ ನೋಡಿಕೋ. ನೀನು ಕೂಡ ಹುಷಾರಾಗಿ ಇರು ಎಂದು ಹೇಳಿ ಊರಿನವರೆಲ್ಲರ ಜೊತೆ ಸೇರಿ ಆಕೆ ಕೂಡ ಓಂ ಶಕ್ತಿ ದೇವಸ್ಥಾನಕ್ಕೆ ಹೊರಟರು. ತಾಯಿ ಹೋದ ತಕ್ಷಣ ಸವಿತಾಗೆ ತುಂಬ ಫ್ರೀಡಮ್ ಸಿಕ್ಕಿದಂತಾಯಿತು. ಅವಳು ರಾಜು ಎನ್ನುವ ಹುಡುಗನನ್ನು ಪ್ರೀತಿಸುತ್ತಿದ್ದಳು. ಅವಳು ಪ್ರತಿದಿನ ಅವನೊಂದಿಗೆ ಚಾಟ್ ಮಾಡುತ್ತಿದ್ದಳು. ಅವನು ಅವಳ ಊರಿನಿಂದ ಸುಮಾರು 10 ಕಿಲೋಮೀಟರ್ ದೂರದ ಊರಿನಲ್ಲಿ ವಾಸಿಸುತ್ತಿದ್ದ. ಅವನು ಅವಳ ಬಾಯ್ ಫ್ರೆಂಡ್ ಕೂಡ ಆಗಿದ್ದ. ಅವನ ಕುಟುಂಬ ಮತ್ತು ಸವಿತಾಳ ಕುಟುಂಬ ಅವರಿಬ್ಬರ ಮದುವೆ ಮಾಡಲು ನಿರ್ಣಯಿಸಿದ್ದರು. ಸವಿತಾಳ ತಾಯಿ ಓಂ ಶಕ್ತಿಗೆ ಹೊರಟ ನಂತರ ಸವಿತಾ ರಾಜುಗೆ ಫೋನ್ ಮಾಡುತ್ತಾಳೆ. ಇಬ್ಬರು ಫೋನ್ನಲ್ಲಿ ತುಂಬ ಹೊತ್ತು ಮಾತನಾಡಿಕೊಳ್ಳುತ್ತಾರೆ. ಆಗ ಸವಿತಾ ಹೇಳುತ್ತಾಳೆ, ನಮ್ಮ ಅಮ್ಮ ಓಂ ಶಕ್ತಿಗೆ ಎಂದು ಹೋಗಿದ್ದಾರೆ. ಇನ್ನು 3-4 ದಿನ ನಮ್ಮ ಮನೆಯಲ್ಲಿ ಯಾರೂ ಇರುವುದಿಲ್ಲ. ನಾನು ಮತ್ತು ನಮ್ಮ ಅಜ್ಜಿ ಇಬ್ಬರೇ ಇರ್ತೀವಿ. ಆಕೆಗೆ ಸರಿಯಾಗಿ ಕಣ್ಣು ಕಾಣಿಸುವುದಿಲ್ಲ ಮತ್ತು ಕಿವಿ ಕೂಡ ಕೇಳಿಸುವುದಿಲ್ಲ. ತುಂಬ ಗಟ್ಟಿಯಾಗಿ ಮಾತನಾಡಿದರೆ ಹೊರತು ಆಕೆಗೆ ಏನೂ ಕೇಳಿಸುವುದಿಲ್ಲ. ನನ್ನ ಅಜ್ಜಿ ತುಂಬ ಬೇಗ ಮಲಗುತ್ತಾರೆ. ಆದ್ದರಿಂದ ನೀನು ನನ್ನ ಮನೆಗೆ ಬಾ. ಆ ಮಾತುಗಳನ್ನು ಕೇಳಿ ಮೊದಲು ತುಂಬ ಸಂತೋಷ ಪಡುತ್ತಾನೆ ರಾಜು. ಸರಿ, ನಾನು ಬೇಗ ಬರುತ್ತೇನೆ ಎಂದು ಹೇಳುತ್ತಾನೆ. ಅವಳು ಅವನಿಗಾಗಿ ಕಾಯುತ್ತಿದ್ದಳು. ಅವನು ರಾತ್ರಿ ಅವಳ ಮನೆಗೆ ಬಂದಿದ್ದ. ಆದರೆ ಅವನು ಒಬ್ಬನೇ ಬರಲಿಲ್ಲ. ಅವನ ಗೆಳೆಯ ರವಿಯನ್ನು ಕೂಡ ಕರೆದುಕೊಂಡು ಬಂದ. ಈಗ ಸವಿತಾಳಿಗೆ ತುಂಬ ಗಾಬರಿಯಾಯಿತು. ಇವನ್ಯಾರು? ನಾನು ನಿನ್ನನ್ನು ಒಂಟಿಯಾಗಿ ಬಾ ಎಂದು ಕರೆದಿದ್ದೆ ತಾನೆ. ಆದರೆ ನೀನು ಇಷ್ಟು ರಾತ್ರಿಯಲ್ಲಿ ಇವನನ್ನು ಯಾಕೆ ಜೊತೆಗೆ ಕರೆದುಕೊಂಡು ಬಂದೆ? ಸವಿ, ಇವನು ನನ್ನ ಒಳ್ಳೆಯ ಸ್ನೇಹಿತ. ನೀನು ನನ್ನನ್ನು ನಂಬುತ್ತೀಯ ತಾನೆ? ನೀನು ನನ್ನ ಮೇಲೆ ನಂಬಿಕೆ ಇಟ್ಟ ಹಾಗೆಯೇ ಇವನ ಮೇಲೆ ಕೂಡ ನಂಬಿಕೆ ಇಡು. ಆ ಮಾತುಗಳನ್ನು ಕೇಳಿ ಸವಿತಾಗೆ ತುಂಬ ಕೋಪ ಬರುತ್ತದೆ. ನೀನು ನಿನ್ನ ಸ್ನೇಹಿತನನ್ನು ಇಲ್ಲಿಗೆ ಕರೆದುಕೊಂಡು ಬರಬೇಕೆಂದರೆ ಬೆಳಿಗ್ಗೆ ಅಥವಾ ಮಧ್ಯಾಹ್ನ ಕರೆದುಕೊಂಡು ಬರಬೇಕು. ಈ ರೀತಿ ಮಧ್ಯರಾತ್ರಿಯ ಸಮಯದಲ್ಲಿ ಕರೆದುಕೊಂಡು ಬರಬಾರದು. ಆಗ ರಾಜು ಹೇಳುತ್ತಾನೆ, ನಾವಿಬ್ಬರ ಮಧ್ಯೆ ಯಾವುದೇ ವ್ಯತ್ಯಾಸ ಇಲ್ಲ. ನಾವಿಬ್ಬರೂ ಒಂದೇ. ನೀನು ನಮ್ಮಿಬ್ಬರನ್ನು ಒಂದೇ ರೀತಿ ನೋಡಬಹುದು. ಆ ಮಾತುಗಳನ್ನು ಕೇಳಿ ಸವಿತಾಳಿಗೆ ತುಂಬ ಆಶ್ಚರ್ಯವಾಯಿತು. ರಾಜು, ನೀನು ಏನು ಮಾತನಾಡ್ತಾ ಇದೀಯಾ? ನಿನಗೆ ಏನಾದರೂ ತಲೆ ಕೆಟ್ಟಿದೆಯಾ? ನಿನಗೆ ನನ್ನ ಮೇಲೆ ಪ್ರೀತಿ ಗೌರವ ಇಲ್ವಾ? ನೀನು ಏನು ಮಾತನಾಡ್ತಾ ಇದೀಯಾ ಎಂದು ನಿನಗೆ ಗೊತ್ತಾ? ಏನು ಮಾತನಾಡಬೇಕೆಂದು ಕೂಡ ನಿನಗೆ ಅರ್ಥವಾಗುತ್ತಿಲ್ಲವೇ? ತಕ್ಷಣ ಇಲ್ಲಿಂದ ಹೊರಟು ಹೋಗು ಎಂದು ಅವಳು ಬಾಗಿಲು ಮುಚ್ಚಿದಳು. ನಿನ್ನ ಸಮಸ್ಯೆ ಏನು? ನಿನಗೆ ಏನು ಬೇಕೋ ಅಂದುಕೊಳ್ತಾ ಇದೆಯಾ? ನಿನ್ನ ಜೊತೆ ತಾನೇ ಮದುವೆ ಮಾಡಿಕೊಳ್ಳಬಹುದು. ಇಷ್ಟು ಚಿಕ್ಕ ವಿಷಯಕ್ಕೆ ಇಷ್ಟೊಂದು ಕೋಪ ಏನಕ್ಕೆ?
ರಾಜು, ದಯವಿಟ್ಟು ನಿನ್ನ ಫ್ರೆಂಡನ್ನು ಕರೆದುಕೊಂಡು ಇಲ್ಲಿಂದ ಹೊರಟು ಹೋಗು. ನಾನು ಈಗ ನಿನ್ನ ಬಳಿ ಏನೂ ಮಾತನಾಡಲು ಇಷ್ಟಪಡುವುದಿಲ್ಲ ಎಂದು ಸವಿತಾ ತುಂಬ ಕೋಪವಾಗಿ ಹೇಳಿದಳು. ಅವನು, ಸರಿ ಬಿಡು, ಹೋಗ್ತೀನಿ. ಆದರೆ ನಾವು ಎಷ್ಟೊಂದು ದೂರದಿಂದ ಬಂದಿದ್ದೇವಲ್ಲ, ಕನಿಷ್ಠ ಪಕ್ಷ ನಮಗೆ ಸ್ವಲ್ಪ ಟೀ ಆದರೂ ಇಡು. ಸವಿತಾ ಟೀ ರೆಡಿ ಮಾಡಿ ಅವರಿಗೆ ಕುಡಿಯಲು ಕೊಡುತ್ತಾಳೆ. ಅವರು ಮನೆಯಲ್ಲಿ ಕುಳಿತು ಟೀ ಕುಡಿದ ನಂತರ, ನೀವು ಈಗ ಇಲ್ಲಿಂದ ಹೊರಡಿ ಎಂದಳು. ಆದರೆ ರಾಜು, ಈಗ ನಾವು ಎಲ್ಲಿ ಹೋಗಬೇಕು? ಈ ದಿನ ನಾವಿಬ್ಬರೂ ನಿನ್ನ ಜೊತೆ ಸಮಯ ಕಳೆಯಲೆಂದು ಬಂದಿದ್ದೇವೆ. ನಿನಗೆ ನಮ್ಮ ಜೊತೆ ಮದುವೆ ಫಿಕ್ಸ್ ಆಗಿದೆ. ನೀನು ನಾನು ಹೇಳಿದ ರೀತಿ ಮಾಡಲೇಬೇಕು. ಮಾಡಲಿಲ್ಲ ಎಂದರೆ ನಾನು ನಿನ್ನನ್ನು ಮದುವೆ ಮಾಡಿಕೊಳ್ಳುವುದಿಲ್ಲ ಎಂದು ಹೆದರಿಸುತ್ತಾನೆ. ಈಗ ಸವಿತಾ ತುಂಬ ಕೋಪದಿಂದ, ಸರಿ ಆಯಿತು, ನನಗೆ ನಿನ್ನ ಜೊತೆ ಮದುವೆಯ ಅವಶ್ಯಕತೆ ಇಲ್ಲ. ನಿನ್ನ ಯೋಚನೆಗಳು ಇಷ್ಟೊಂದು ಕೆಟ್ಟದಾಗಿ ಕ್ರೂರವಾಗಿ ಇರುತ್ತವೆ ಎಂದು ನಾನು ಅಂದುಕೊಂಡಿರಲಿಲ್ಲ. ಇಲ್ಲಿಯವರೆಗೂ ನಡೆದಿದ್ದು ಸಾಕು. ಇನ್ನು ಮುಂದೆ ನಮ್ಮಿಬ್ಬರ ಮಧ್ಯೆ ಯಾವುದೇ ಸಂಬಂಧ ಇರುವುದು ಬೇಡ. ಇಲ್ಲಿಂದ ನೀನು ಮೊದಲು ಹೊರಟು ಹೋಗು ಎಂದು ಅವಳು ಜೋರಾಗಿ ಕೂಗಿದಳು. ಆಗ ರಾಜು ಕೋಪದಿಂದ ಅವಳ ಕೈಯನ್ನು ಹಿಡಿದುಕೊಳ್ಳುತ್ತಾನೆ. ನನ್ನ ಕೈ ಬಿಡು, ಇಲ್ಲದಿದ್ದರೆ ನಾನು ಜೋರಾಗಿ ಕಿರುಚುತ್ತೇನೆ. ಅಕ್ಕಪಕ್ಕದ ಮನೆಯವರನ್ನು, ನಮ್ಮ ಅಜ್ಜಿಯನ್ನು ಕರೆಯುತ್ತೇನೆ ಎಂದು ಅವಳು ಹೆದರಿಸಿದಳು. ಆ ಮಾತನ್ನು ಕೇಳಿ ಅವರಿಬ್ಬರು ಅವಳನ್ನು ರೂಮ್ನೊಳಗೆ ಎತ್ತಿಕೊಂಡು ಹೋಗಿ ಅವಳನ್ನು ಮಂಚದ ಮೇಲೆ ಬಿಸಾಕಿದರು. ಅವಳು ಕಿರುಚಾಡಲು ಪ್ರಯತ್ನ ಪಡುತ್ತಿದ್ದಳು, ಆದರೆ ಅವನು ಅವಳ ಬಾಯನ್ನು ಮುಚ್ಚಿಬಿಟ್ಟಿದ್ದನು. ನಂತರ ಅವರಿಬ್ಬರು ಸೇರಿ ಅವಳ ಕೈಕಾಲುಗಳನ್ನು ಅವಳ ಬಟ್ಟೆಗಳಿಂದಲೇ ಕಟ್ಟಿಹಾಕಿದ್ದರು. ಅವಳ ಬಾಯಿಯಲ್ಲಿ ಬಟ್ಟೆಯನ್ನು ತುರುಕಿದ್ದರು. ಅವರಿಬ್ಬರೂ ಮದ್ಯಪಾನ ಮಾಡಿ ಅವಳ ಜೊತೆ ಅಸಭ್ಯವಾಗಿ ವರ್ತಿಸಿದರು. ಅವಳಿಂದ ಇದೆಲ್ಲವನ್ನು ಸಹಿಸಲು ಸಾಧ್ಯವಾಗಲಿಲ್ಲ. ಕೆಲ ಸಮಯದಲ್ಲಿಯೇ ಅವಳು ಪ್ರಜ್ಞಾಹೀನ ಸ್ಥಿತಿಗೆ ಹೋದಳು. ಆದರೆ ಅವರು ಮಾತ್ರ ಮದ್ಯಪಾನ ಮಾಡುತ್ತಾ ಅವಳನ್ನು ಹಿಂಸಿಸುತ್ತಾ ಅನುಭವಿಸುತ್ತಿದ್ದರು. ಅವಳ ಅಜ್ಜಿ ಪಕ್ಕದ ಕೋಣೆಯಲ್ಲಿಯೇ ಮಲಗಿದ್ದರು. ಆಕೆಗೆ ಕಿವಿ ಕೇಳಿಸದ ಕಾರಣ ಅಲ್ಲಿ ಏನು ನಡೆಯುತ್ತಿದೆ ಎಂದು ಆಕೆಗೆ ತಿಳಿಯಲಿಲ್ಲ. ಬೆಳಗಿನ ಜಾವ ಅವರು ಅಲ್ಲಿಂದ ಹೊರಟು ಹೋಗಲು ತೀರ್ಮಾನಿಸಿದರು. ಅಷ್ಟರಲ್ಲಾಗಲೇ ಸೂರ್ಯೋದಯವಾಗತೊಡಗಿತ್ತು. ಬೆಳಕು ಹರಿಯುವ ಮುಂಚೆಯೇ ನಾವು ಇಲ್ಲಿಂದ ಹೊರಟು ಹೋಗೋಣ, ಇಲ್ಲದಿದ್ದರೆ ಎಲ್ಲರೂ ಎಚ್ಚರವಾಗುತ್ತಾರೆ. ಆದರೆ ಇವಳನ್ನು ಏನು ಮಾಡುವುದು? ಇವಳು ನಮ್ಮಿಬ್ಬರನ್ನು ಗುರುತು ಹಿಡಿಯುತ್ತಾಳೆ. ಇವಳು ಎದ್ದ ನಂತರ ನಮ್ಮ ಬಗ್ಗೆ ಡಂಗೂರ ಹೊಡೆಯುತ್ತಾ ಊರಿನವರಿಗೆ, ಪೊಲೀಸರಿಗೆ ಹೇಳುತ್ತಾಳೆ. ಆಗ ತುಂಬ ದೊಡ್ಡ ರಾದ್ಧಾಂತವಾಗುತ್ತದೆ. ಆದ್ದರಿಂದ ನಾವು ಇವಳನ್ನು ಸಾಯಿಸಿಬಿಡೋಣ ಎಂದು ಹೇಳುತ್ತಾನೆ ರಾಜುವಿನ ಗೆಳೆಯ ರವಿ. ನೀನು ಏನು ಅಂತ ಊಹಿಸಿ ಹೇಳ್ತಾ ಇದೀಯಾ? ಆ ರೀತಿ ಏನೂ ಆಗುವುದಿಲ್ಲ. ಅವಳ ಬಳಿ ನಾನು ಮಾತನಾಡುತ್ತೇನೆ. ಹೇಗಿದ್ದರೂ ಅವಳನ್ನು ಮದುವೆಯಾಗುವುದು ನಾನೇ ಅಲ್ಲವೇ? ಈಗ ನಡೆದ ಘಟನೆಯಿಂದ ಅವಳು ಏನೂ ಮಾತನಾಡಲು ಸಾಧ್ಯವಿಲ್ಲ. ಯಾಕೆಂದರೆ ಅವಳು ಏನಾದರೂ ಮಾಡಿದರೆ ನಾನು ಮದುವೆ ಕ್ಯಾನ್ಸಲ್ ಮಾಡುತ್ತೇನೆ. ಆ ರೀತಿ ಮಾಡಿದರೆ ಅವಳನ್ನು ಮುಂದೆ ಯಾರು ಮದುವೆಯಾಗುತ್ತಾರೆ? ಈ ವಿಷಯ ಹೊರಗೆ ಬಂದರೆ ಅವಳಿಗೆ ತುಂಬ ಅವಮಾನವಾಗುತ್ತದೆ ಎಂದು ಅವರಿಗೂ ಗೊತ್ತು. ಆ ವಿಷಯದ ಬಗ್ಗೆ ಈ ಇಬ್ಬರು ಸ್ನೇಹಿತರು ತುಂಬ ಸಮಯದ ತನಕ ಮಾತನಾಡುತ್ತಾ ಕುಳಿತು ಕೊನೆಗೆ ಹೇಳುತ್ತಾನೆ, ನೀನು ಯಾಕೆ ಒಂದು ಯೋಚಿಸುತ್ತಿದ್ದೀಯಾ? ಎದ್ದ ಮೇಲೆ ಅವಳೇ ಎಲ್ಲವನ್ನೂ ಮರೆತು ಹೋಗುತ್ತಾಳೆ. ಒಂದು ವೇಳೆ ಅವಳು ಹಠ ಮಾಡಿದರೆ ನಾನೇ ಅವಳನ್ನು ಒಪ್ಪಿಸುತ್ತೇನೆ ಎಂದು ಹೇಳಿ ಅಲ್ಲಿಂದ ಹೊರಟು ಅವರು ಮನೆಗಳನ್ನು ಸೇರಿಕೊಂಡರು. ಸವಿತಾಗೆ ತುಂಬ ಸಮಯದ ನಂತರ ಎದ್ದೇಳಲು ಪ್ರಯತ್ನಿಸಿದಳು. ಆದರೆ ಅವಳ ಕಟ್ಟುಗಳು ಸಹ ಬಿಚ್ಚಿರಲಿಲ್ಲ. ಅವಳಿಂದ ಬಿಡಿಸಿಕೊಳ್ಳಲಾಗಲಿಲ್ಲ. ಅವಳ ದೇಹದಲ್ಲಿ ಅಷ್ಟು ಶಕ್ತಿ ಕೂಡ ಇರಲಿಲ್ಲ. ಅವಳು ಈಗ ನಿಸ್ಸಹಾಯಕವಾಗಿ ಅಳುತ್ತಾ ಅಲ್ಲೇ ಬಿದ್ದಿದ್ದಳು. ಅವಳ ಅಜ್ಜಿ ಈಗ ಎದ್ದು ಎಷ್ಟೊತ್ತಾದರೂ ಸವಿತಾ ಯಾಕೆ ಎದ್ದೋಳಲಿಲ್ಲ? ಸಾಧಾರಣವಾಗಿ ಸವಿತಾ ಬೆಳಗಿನ ಜಾವವೇ ಎದ್ದೋಳುತ್ತಿದ್ದಳು. ಆದರೆ ಈ ದಿನ ಇಷ್ಟೊತ್ತಾದರೂ ಅವಳಿನ್ನೂ ಎದ್ದಿಲ್ಲ. ಅವಳ ಅಮ್ಮ ಇಲ್ಲವೆಂದು ಅವಳು ಇನ್ನೂ ಮಲಗಿದ್ದಾಳೇನೋ. ಸ್ವಲ್ಪ ಸಮಯದ ನಂತರ ಅವರ ಅಜ್ಜಿ ರೂಮ್ನೊಳಗೆ ಹೋಗಿ ನೋಡಿದಳು. ಸವಿತಾಳನ್ನು ಆ ಸ್ಥಿತಿಯಲ್ಲಿ ನೋಡಿ ಅವರ ಹೃದಯ ನಿಂತು ಹೋದಂತಾಯಿತು. ಅಯ್ಯೋ ದೇವರೇ, ನನ್ನ ಮೊಮ್ಮಗಳಿಗೆ ಏನಾಯಿತು ಎಂದು ಆಕೆ ಭಯದಿಂದ ನಡುಗತೊಡಗಿದಳು. ಅವಳ ಕೈಕಾಲುಗಳು ಕಟ್ಟಿಹಾಕಲಾಗಿತ್ತು. ಬಾಯಿಯಲ್ಲಿ ಬಟ್ಟೆ ಕುಕ್ಕಲಾಗಿತ್ತು. ಅಜ್ಜಿ ಅವಳ ಬಾಯಿಂದ ಬಟ್ಟೆಯನ್ನು ತೆಗೆದು ಅವಳನ್ನು ಕಟ್ಟುಗಳಿಂದ ಬಿಚ್ಚಿ ಅವಳನ್ನು ಎಬ್ಬಿಸಿದಳು. ಸವಿತಾ, ಏನಾಯಿತು? ಈ ಪರಿಸ್ಥಿತಿ ನಿನಗೆ ಹೇಗೆ ಬಂತು
ಇದನ್ನು ಮಾಡಿದ್ದು ಯಾರು ಎಂದು ಅವರ ಅಜ್ಜಿ ಭಯದಿಂದ ಕೇಳಿದರು. ಆಕೆ ಮೊದಲು ಕಳ್ಳರು ಬಂದಿರಬಹುದು ಎಂದುಕೊಂಡಿದ್ದಳು. ಆದರೆ ಸವಿತಾ ಅಳುತ್ತಾ, ರಾಜು ಬಂದಿದ್ದ ಅಜ್ಜಿ. ರಾಜುನಾ? ಅವನು ನಿನ್ನನ್ನು ಮದುವೆಯಾಗುವ ಹುಡುಗ ತಾನೆ? ಅವನು ಈ ರೀತಿ ಮಾಡುವುದೇನು ಎಂದು ಆಕೆಗೆ ಅರ್ಥವಾಗದೆ ಕೇಳಿದಳು. ಸ್ವಲ್ಪ ಸಮಯ ಯೋಚಿಸಿದ ನಂತರ ಆ ಅಜ್ಜಿ ಹೇಳುತ್ತಾಳೆ, ಸವಿತಾ, ನಡೆದಿದ್ದೇನೋ ನಡೆದು ಹೋಯಿತು. ಇನ್ನು ನೀನು ದುಃಖ ಪಡಬೇಡ. ಆದರೂ ಅವನು ನಿನ್ನನ್ನು ಮದುವೆಯಾಗುವವನು ತಾನೇ. ಇನ್ನು ಕೆಲವು ದಿನಗಳಲ್ಲಿಯೇ ನಿನ್ನ ಮದುವೆಯಾಗುತ್ತದೆ. ಈ ವಿಷಯ ಎಲ್ಲರಿಗೂ ತಿಳಿದರೆ ತುಂಬ ಅವಮಾನಕರವಾಗಿರುತ್ತದೆ. ಆಗ ಸವಿತಾ ಹೇಳಿದಳು, ಅಜ್ಜಿ, ಅವನೊಬ್ಬನೇ ಬರಲಿಲ್ಲ, ಅವನ ಸ್ನೇಹಿತ ಕೂಡ ಬಂದಿದ್ದ. ಇಬ್ಬರೂ ಸೇರಿ ನನ್ನ ಜೊತೆ ಈ ರೀತಿ ಮಾಡಿದ್ದಾರೆ. ಆಗ ಅವರ ಅಜ್ಜಿಗೆ ಕೋಪ ತಡೆಯಲಾಗಲಿಲ್ಲ. ನಡಿ, ಮೊದಲು ಪೊಲೀಸ್ ಸ್ಟೇಷನ್ಗೆ ಹೋಗೋಣ. ಅಜ್ಜಿ, ಮೊದಲು ಅಮ್ಮನಿಗೆ ಫೋನ್ ಮಾಡೋಣ. ಬೇಡ ಬೇಡ, ಮೊದಲು ಪೊಲೀಸ್ ಸ್ಟೇಷನ್ಗೆ ಹೋಗೋಣ ಎಂದು ಹೇಳಿ ಪೊಲೀಸ್ ಸ್ಟೇಷನ್ಗೆ ಕರೆದುಕೊಂಡು ಹೋಗುತ್ತಾರೆ. ರಾತ್ರಿ ನಡೆದ ಎಲ್ಲ ಘಟನೆಯನ್ನು ಪೊಲೀಸರಿಗೆ ವಿವರಿಸುತ್ತಾರೆ. ಪೊಲೀಸರು ತಕ್ಷಣ ರಾಜು ಮತ್ತು ಅವನ ಗೆಳೆಯನನ್ನು ಹುಡುಕಲು ಪ್ರಾರಂಭಿಸಿದರು. ರಾಜು ಮತ್ತು ಅವನ ಗೆಳೆಯ ಮನೆಯಲ್ಲಿ ಆರಾಮವಾಗಿ ಮಲಗಿದ್ದರು. ಪೊಲೀಸ್ನವರು ಅವರಿಬ್ಬರನ್ನು ಈಗ ಸ್ಟೇಷನ್ಗೆ ಕರೆದುಕೊಂಡು ಬಂದಿದ್ದರು. ಅವರು ಮೊದಲು ಯಾವುದನ್ನು ಒಪ್ಪಿಕೊಳ್ಳಲಿಲ್ಲ. ನಮಗೇನು ಗೊತ್ತಿಲ್ಲ ಸರ್ ಎನ್ನುವಂತೆ ನಾಟಕ ಮಾಡುತ್ತಿದ್ದರು. ಆದರೆ ಈಗ ಪೊಲೀಸ್ನವರು ಅವರ ಸ್ಟೈಲಲ್ಲಿಯೇ ಸ್ವಲ್ಪ ಸ್ಟ್ರಿಕ್ಟ್ ಆಗಿ ವಿಚಾರಿಸಿದಾಗ ಕೊನೆಗೆ ಅವರು ತಾವು ಮಾಡಿದ ಕೆಲಸವನ್ನು ಒಪ್ಪಿಕೊಂಡರು. ಸವಿತಾ ಅವರ ತಂದೆ ತಾಯಿಗೆ ಫೋನ್ ಮಾಡಿ, ನಿಮ್ಮ ಮನೆಯಲ್ಲಿ ಒಂದು ದೊಡ್ಡ ಸಮಸ್ಯೆ ಉಂಟಾಗಿದೆ, ನೀವು ತಕ್ಷಣ ಬನ್ನಿ ಎಂದು ಪೊಲೀಸರು ಕರೆದರು. ಆದ್ದರಿಂದ ಆಕೆ ತಕ್ಷಣ ದೇವಸ್ಥಾನದಿಂದ ಮನೆಗೆ ಹೊರಟಳು. ಸವಿತಾಳ ತಂದೆ ಕೂಡ ಕೆಲಸವನ್ನು ಮಧ್ಯದಲ್ಲಿಯೇ ಬಿಟ್ಟು ತಕ್ಷಣ ಊರಿಗೆ ವಾಪಸ್ಸಾದರು. ಮನೆ ತಲುಪುತ್ತಿದ್ದ ಹಾಗೆ ತಲೆ ಮೇಲೆ ಕೈ ಹೊತ್ತು ಅಳುತ್ತಾ ಕುಳಿತರು. ನಮ್ಮ ಮಗಳ ಮೇಲೆ ನಾವು ಎಷ್ಟು ನಂಬಿಕೆ ಇಟ್ಟಿದ್ದೆ, ಆದರೆ ಈ ರೀತಿ ನಡೆದಿದೆ ಎಂದು ಆ ತಾಯಿ ಹೃದಯ ಹೊಡೆಯುವ ರೀತಿ ಅಳುತ್ತಿದ್ದಳು. ಸವಿತಾಳ ತಂದೆ ತಾಯಿ ತುಂಬ ನೋವು ಪಡುತ್ತಿದ್ದರು. ತಂದೆ ಕೂಡ ಕೋಪದಿಂದ, ಈ ಪಾಪದಲ್ಲಿ ನೀನು ಸಹಭಾಗಿಯಾಗಿದ್ದೀಯಾ ಎಂದರು. ಅವರಿಬ್ಬರೂ ಸೇರಿ ಮಗಳನ್ನು ಚೆನ್ನಾಗಿ ಬೈದರು. ನಿಮ್ಮ ಮೇಲೆ ಎಷ್ಟೊಂದು ನಂಬಿಕೆ ಇಟ್ಟಿದ್ದ ಹುಡುಗಿಯನ್ನು ಏತಕ್ಕಾಗಿ ಮೋಸ ಮಾಡಿದೆ ಎಂದು ಕೇಳಿಸಿದರು ಪೊಲೀಸ್ನವರು. ಆಗ ರಾಜು ಹೇಳುತ್ತಾನೆ, ಸರ್, ಇವನು ನನ್ನ ಪ್ರಾಣ ಸ್ನೇಹಿತ. ನಾವು ಸಣ್ಣವರಿದ್ದಾಗಲಿಂದಲೂ ಜೊತೆಯಲ್ಲಿಯೇ ಬೆಳೆದವರು. ನನಗೆ ಏನು ಬೇಕೆಂದರೂ ಅವನೇ ನೋಡಿಕೊಳ್ಳುತ್ತಿದ್ದ. ನನ್ನ ಅವಸರಗಳಿಗೆ ದುಡ್ಡು ಸಹ ಕೊಡುತ್ತಿದ್ದ. ನಾನು ಕೂಡ ನನ್ನ ವಸ್ತುಗಳನ್ನು ಅವನ ಜೊತೆ ಶೇರ್ ಮಾಡಿಕೊಳ್ಳುತ್ತಿದ್ದೆ. ನಾವಿಬ್ಬರೂ ಒಂದೇ ದೇಹ, ಎರಡು ಆತ್ಮ ಇದ್ದಂತೆ. ಒಂದು ದಿನ ನಾನು ಸವಿತಾಳನ್ನು ಮೀಟ್ ಮಾಡಲು ಹೋಗುತ್ತಿದ್ದೇನೆ ಎಂದು ಅವನಿಗೆ ಹೇಳಿದೆ. ಅವನು, ನಾನು ಸಹ ಕರೆದುಕೊಂಡು ಹೋಗು, ನಾನು ಕೂಡ ಬರುತ್ತೇನೆ ಎಂದ. ಆದ್ದರಿಂದಲೇ ನಾನು ಅವನನ್ನು ಕರೆದುಕೊಂಡು ಬಂದೆ. ನಾನು ಅವಳನ್ನು ಈಗ ಕೂಡ ಮದುವೆ ಮಾಡಿಕೊಳ್ಳಲು ಸಿದ್ಧವಾಗಿದ್ದೇನೆ. ಆದರೆ ಸವಿತಾ ಕೋಪದಿಂದ, ಇಲ್ಲ ಇಲ್ಲ, ನಾನು ಇವನನ್ನು ಖಂಡಿತ ಮದುವೆಯಾಗುವುದಿಲ್ಲ. ಇವನು ಮಾಡಿದ ಕೆಲಸಕ್ಕೆ ಇವನಿಗೆ ತಕ್ಕ ಶಿಕ್ಷೆಯನ್ನು ಕೊಡಬೇಕು ಎಂದಳು. ಆದ್ದರಿಂದ ಪೊಲೀಸರು ಅವರಿಬ್ಬರ ಮೇಲೆ ಕೇಸ್ ಫೈಲ್ ಮಾಡಿ ಈಗ ಅವರಿಬ್ಬರಿಗೂ ಜೈಲು ಶಿಕ್ಷೆ ಆಗಿತ್ತು. ಕೋರ್ಟ್ ಕೂಡ ಅವರಿಬ್ಬರಿಗೂ ಶಿಕ್ಷೆ ಹಾಕಿ ಜೈಲಿಗೆ ಕಳಿಸಿದರು. ಫ್ರೆಂಡ್ಸ್, ಈ ಸ್ಟೋರಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.